ಗೊಂಬೆ, ಒಯ್ಯಾರದ ಗೊಂಬೆ, ಎಸ್ ಮುರಿದೋಗಿರೋ ಕೊಂಬೆ, ಅದ್ರ ಮೇಲೆ ಕೂತಿರೋ ಮುದಿ ಗೂಬೆ. ಶೋ ನೋ ಸರ್, ವೆರಿ ಯಂಗ್, ಐ ಆಮ್ ಜಸ್ಟ್ 16 years old. ಎಲ್ಲ ಪೇಂಟಿಂಗು ಟಿಂಕರಿಂಗ್ ಎಲ್ಲ ಜಾಸ್ತಿ ಆಗ್ಬಿಟ್ಟದೆ. ಇದು ಹೊಸದು ಆಗ್ತಾ ಇದೆ ಅಲ್ಲ ಈಗ, ಸೊ ಅದಕ್ಕೋಸ್ಕರ ನಾನು ಫುಲ್ ಕುಟ್ಕೊಂಡು ಮಾಡ್ತಾ ಇದ್ದೀನಿ. ಏನ್ನ ಜ್ಯೂಸ್ ಕುಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ. ಹೊಸ ವರ್ಷದ ಗುಂಗ್ನಲ್ಲಿ ಹೊಸ ವರ್ಷದ ಸಾಂಗ್ ಹಾಕ್ಬೇಕು. ಯಾವುದು? ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ಹರುಷಕ್ಕೆ ಹೊಸ ಹರುಷವ. ಅದು ನಿಮ್ಮ ಏಜಲ್ಲಿ ನೀವು ಹೇಳುವಂಥದ್ದು, ನಮ್ಮ ಏಜಲ್ಲಿ ನಾವು ಅದು ಹೇಳಲ್ಲ. ಏನ್ ಈ ತರ ಮುಳುಗ್ತಾ ಇದೆಯಲ್ಲ? ಏಯ್ ಒಡತಿ ನೋಡು ಕಪಾಲ್ಕೆ. ಬೇಡ ಅಲ್ಲ, ನನಗ್ ಬಿಲ್ಡಪ್ ಸಾಂಗ್ ಹಾಕು ಅಂದ್ರೆ ನೀನೊಬ್ಳೆ ಹಾಕೊಂಡು ಕುಡಿತಾ ಇದೀಯಾ? ಇಡೋಣ ಏಯ್ ನೀನ್ ಇಡೋಣ ತಾನೆ? ಇಡೋಣ ಅಲ್ಲ ಸರ್, ಅದು ಇಡೋಣ ಅಂದ್ರೆ ಇಟ್ ಮಡ್ಗು ಡೌನ್ ಅಲ್ಲಿರೋ ನಾಗಣ್ಣನ ಮಗಳು. ಆಗಿದ್ಮೇಲೆ ನೀನು ತಾನು ತಂದಾನ ಆ ಥರ ಸಾಂಗ್ ಕುಡಿಬೇಕು. ಅದು ಯಾವುದೇ ಇದು ಹಾಕೊಂಬಿಟ್ಟು ಏನು ಸಾಂಗ್ಗಳಿದೆ? ಟ್ರೆಂಡಿಂಗ್ ಅಲ್ಲಿರೋದು ಅದೇ ಸರ್. ಜನ ತಪ್ಪಾಗಿ ತಿಳ್ಕೊಬಿಡ್ತಾರೆ. ಹೆಂಗಿದೆಯಮ್ಮ ಲೈಫು? ಜಾಲಿ ಜಾಲಿ ಫುಲ್ ಜಾಲಿ. ಅದಕ್ಕೆ ನೀ ಇತ್ತೀಚಿನ ದಿನದಲ್ಲಿ ಆಗಿದೀಯಾ ಪೋಲಿ ಫುಲ್ ಪೋಲಿ. ಖಾಲಿ ನಿಮ್ ಸರ್ಕಾರದಲ್ಲಿ ಎಲ್ಲ ಖಾಲಿ. ಒಡೆತೆ ನೋಡು ಕಪಾಲ್ಕೆ. ನಮ್ಮ ಸರ್ಕಾರ ಖಾಲಿ ಆಗಿದೆ ಅಂತ ನಿನ್ನ ಹತ್ರ ಹೇಳಿದ್ನ? ಬಾಂಡ್ ಪೇಪರ್ ಬರ್ಕೊಟ್ಟಿದ್ನ? ಇಲ್ಲ ಸರ್, ಅದು ರೈಮಿಂಗ್ ಪ್ರಾಸ ಇರ್ಲಿ ಅಂತ ಹೇಳಿದೆ. ಏಯ್ ಯಾವಳ ಇವ ಸರ್, ನಂದೊಂಚೂರು ಬಿಡಿ. ಏನ್ ಬಿಡೋದು? ನಾನು ವಿಷಯ ಬಿಟ್ಬಿಡಿ. ಈಗ ನಿಮ್ದು ಹೇಗಿದೆ ನಿಮ್ ಪೋಲಿ ಲೈಫ್? ಸಾರಿ, ಹೇಗಿದೆ ನಿಮ್ ಪೊಲಿಟಿಕಲ್ ಲೈಫ್? ದಮ್ಮಿದ್ರೆ ಕುರ್ಚಿಯಿಂದ ಮಾಡಿ ಇಳಿಸಿ ಕಸರತ್ತು. ಇನ್ನೊಂದ್ಸರಿ ಹೇಳಿ ಸರ್. ಅದೇನು ನನಗೆ ಬರ್ತೈತಲ್ಲ. ಕರಾಮತ್ತು. ಹಾ ಸರ್, ಹೇಳ್ಕೊಡಿ ಸರ್. ಕರಾಮತ್ತಲ್ಲ, ಕಸರತ್ತು. ದಮ್ಮಿದ್ರೆ ಕುರ್ಚಿಯಿಂದ ಇಳಿಸಿ ಮಾಡಿ ಕರಾಮತ್ತು. ದಮ್ಮಿದ್ರೆ ಕುರ್ಚಿಯಿಂದ ಇಳಿಸ್ರೋ ಮಾಡಿ ಕಸರತ್ತು. ಇಳಿಸೇ ಬಿಟ್ರೆ ಪರ್ಮನೆಂಟ್ ಆಗಿ ಮನೆಗೆ ಬಿಟ್ಬಿಡ್ತೀನಿ ರಾಜಕೀಯ. ಇಳಿಸೇ ಬಿಟ್ರೆ ಪರ್ಮನೆಂಟ್ ಆಗಿ ಇವರು ರಾಜಕೀಯ ಬಿಟ್ಬಿಡ್ತಾರಂತೆ. ಬಿಟ್ಬಿಡ್ತೀನಿ ರಾಜಕೀಯನ ಪರ್ಮನೆಂಟ್. ಇವ್ರು ಇವಾಗ 2025 ಅಲ್ಲಿ ಇವರು ರಾಜಕೀಯ ಪರ್ಮನೆಂಟ್ ಆಗಿ ನೋಡು ಕಪಾಲ್ಕೆ. ಬಾಯಿ ಮುಚ್ಕೊಂಡು ಕೂತ್ಕೋ. ನೀ ಮಾತಾಡಿ ಆ ಪುಷ್ಪ 2 ನೋಡ್ಕೊಂಡ್ ಬಂದಿದ್ದೆ, ಅದ್ರ ಸಿನಿಮಾ ಡೈಲಾಗೆ ಮರ್ತೋಯ್ತು. ಹಂಗಲ್ಲ, ಅದ್ಯಾವುದೋ ಹೇಳ್ತಾರಲ್ಲ, ಜಗ್ಗದಿಲ್ಲ ಬಗ್ಗದಿಲ್ಲ. ಆಮೇಲೆ ಇನ್ನೊಂದಿತ್ತು, ಅದನ್ನ ನೀನು ಸ್ಟಾರ್ಟ್ ಮಾಡ್ಬಿಡ್ತೀನಿ ಈಗ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ. ಇಲ್ಲ ಸರ್, ಹೇಳ್ಬಿಡ್ತೀನಿ. ದಡಬಡ ಹೊಡಿತೀನಿ ಮೊಕ ಸೇರಿಸಿ ದಡಬಡ ಹೊಡಿತೀನಿ ಮೊಕ ಸೇರಿಸಿ ದಡಬಡ ಹೊಡಿತೀನಿ. ನೀವೆಲ್ಲ ಒಂದು ಸಾಂಗ್ ಏನ್ರಿ? ನೀವು ನಿಮ್ಮ ಸಾಂಗ್ಗಳ ನಿಮ್ಮ ಕಾಲಕ್ಕೆ ಸರಿ ಅವೆಲ್ಲ. ನಮ್ಮಲ್ಲಿ ಏನು ಗೊತ್ತಾ, ಭಗವಂತ ಕೈ ಕೊಟ್ಟ ಯಾಕಪ್ಪ ದುಡಿಯೋಕಂತ, ಅದನ್ನ ಯಾಕೆ ಎತ್ತುವೆ ಹೊಡೆಯೋಕಂತ. ಆವಾಗ ಈಗ ಥಪ್ಪಡ ಕೊಡು ಅದೇ ಥಪ್ಪಡ ಕೊಡು ಚಪ್ಪ ಕೊಡು, ಅದೇನೋ ಕೂತ್ಕೊಳ್ಳೋದ ಬೇಡವ? ಈಗ ಈಗಿರೋ ಹಾಟ್ ಟೈಮಲ್ಲಿ ಅಂದ್ರೆ ನನಗೆ ಆಗ್ತಾ ಇರೋಂಥ ಹಾಟ್ ಟೈಮಲ್ಲಿ ಇವೆಲ್ಲ ಏನಿಲ್ಲ, ಕೂಲಿಂಗ್ ಶೀಟ್ಸ್ ಅಂದ್ರೆ ಆ ಥರ ಹಾಟ್ ಅಲ್ಲ, ಇದು ಚಳಿಗಾಲ ಅಲ್ಲ, ನಾವು ಬೇಕು ಅಂತ ಫುಲ್ ಹಾಟ್ ಮಾಡಿದ್ವಿ ಸರ್. ಹೌದಾ? ಕೂತ್ಕೊಂಡು ನೋಡ್ತೀನಿ ಹಾಗಾದ್ರೆ. ಸರ್ ಹೇಗಿದೆ ಸರ್ ಇದು ಲಪಕು ಟಪಕು? ಯಾವಳ ಇವ? ಲಪಕು ಟಪಕು ಅಲ್ಲ, ಲ್ಯಾಪ್ಟಾಪ್. ಅದು ಸ್ವಲ್ಪ ನಾನು ಪ್ರೊನೌನ್ಸಿಯೇಷನ್ ಸ್ವಲ್ಪ ಸ್ಮಾರ್ಟ್ ಆಗಿರ್ಲಿ ಅಂತ. ಲ್ಯಾಪ್ಟಾಪ್ ಲಪಕು ಟಪಕು. ಐ ಲೈಕ್ ದಿಸ್ ಸೌಂಡ್, ಲಪಕು ಟಪಕು. ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡದೆ ಇಲ್ವಾ? ಒಡತಿ ನೋಡು ಕಪಾಲ್. ಸ್ಟಾರ್ಟ್ ಮಾಡ್ತೀನಿ ಸರ್. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈ ತರ ಇದೆ. ಶಾಲಿವಾನ ಶಕೆ ಸುಮಾರು 6 ವರ್ಷಗಳಿಂದ ಈ ರೂಲ್ಸು ರೆಗ್ಯುಲೇಷನ್ಸ್ ಕೇಳಿ ಕಿವಿ ತೂತ್ ಬಿದ್ದುಬಿಡದೆ. ಅದನ್ನೇನಾದ್ರೂ ಹೊಸದಿದ್ರೆ ಹೇಳು, ಇಲ್ಲಾಂತಂದ್ರೆ ಕಾಪಿಡ್ ಅಂಡ್ ಪೇಸ್ಟ್. ಸರ್ ಹೋದ ವರ್ಷ ಹೇಳಿದ್ನಲ್ಲ ಅದೇ ಅಂತ ಹೇಳ್ಬಿಟ್ರು ಅಂಡರ್ಸ್ಟ್ಯಾಂಡ್. ಓಕೆ ಸರ್, ನಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಹೇಳೋದೇ ಇಲ್ಲ. ಇವಾಗ ಪ್ರಶ್ನೆ ಯಾವ್ದ್ರ ಬಗ್ಗೆ ಇರುತ್ತೆ ಅಂತ ಹೇಳಿದ್ರೆ, 2024 ಅಲ್ಲಿ ಏನೇನು ಆಯ್ತು, ಏನೇನು ಹೋಯ್ತು, ಏನೇನು ಆಗಿಲ್ಲ, ಏನೇನು ಹೋಗಿಲ್ಲ, ಯಾವ್ದೆಲ್ಲ ಆಯ್ತು, ಯಾವ್ದೆಲ್ಲ ಹೋಯ್ತು, ಯಾವ್ದೆಲ್ಲ ಹೆಂಗಾಯ್ತು, ಯಾವ್ದೆಲ್ಲ ಹೆಂಗಾಗಿಲ್ಲ, ಯಾವ ಥರ ಆಯ್ತು, ಯಾವ ಥರ ನೋಡು ಕಪಾಲ್ಕೆ. ಅದ್ರ ಬಗ್ಗೆ ರಿಲೇಟೆಡ್ ಆಗಿರುತ್ತೆ. ಅದ್ರ ಬಗ್ಗೆ ನಾವು ಕೇಳ್ತಾ ಇದೀವಿ. ಕೇಳ್ಬೋದಾ? ನಿನ್ನ ಕಂಡೀಷನ್ಗಳು ಗೊತ್ತು. 1ನೇ ಪ್ರಶ್ನೆಗೆ 1000, 2ನೇ ಪ್ರಶ್ನೆಗೆ 1000. ಒಂದನೇ ಪ್ರಶ್ನೆಗೆ 1 ಪ್ಲೇಟ್ ಕಬಾಬ್ ಈ ಸಲ ಆಡ್ ಮಾಡಿದೀವಿ ನಾವು.
ವಿತ್ ಅಮೌಂಟ್ 1 ಪ್ಲೇಟ್ ಕಬಾಬ್ನು ಆ್ಯಡ್ ಮಾಡಿದ್ದೀವಿ. ಏಯ್ ನಾನು ಆದಿ ಬೀದಿಲಿ ಬಿರಿಯಾನಿ ಕಬಾಬ್ ತಿನ್ನಲ್ಲ. ಮೊನ್ನೆ ಯಾರೋ ಒಬ್ಬ ನಾನ್ ಸೆನ್ಸು ಕಾಗೆನ ಬಡ್ದ್ಬಿಟ್ಟು ಅದರಲ್ಲಿ ಬಿರಿಯಾನಿ ಮಾಡ್ಬಿಟ್ಟು ಕಾಗೆ ಬಿರಿಯಾನಿ ತಿನ್ಸ್ಬಿಟ್ಟವನೆ. ತಮಿಳ್ ಬಂದಿತ್ತು ಆ ಥರ ಬಿರಿಯಾನಿ ಆಗ್ಬಿಟ್ಟು ಅದಕ್ಕೆ ಹೈಜೆನಿಕ್ ಆಗಿ ನೋಡ್ಕೊಂಡು ಮಾಡ್ಕೊಂಡು ಉಪಹಾರ ಸೇವಿಸಿ. ಸರ್ ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ. ಅವರು ಹೈಜಿನಿಕ್ ಆಗಿದ್ದೇನೆ ಬಿರಿಯಾನಿ ಮಾಡಿರ್ತಾರೆ. ಏಯ್ ಬೇಕಾದ್ರೆ ಬೇರೆ ಕಡೆ ಮಾಡ್ಕೊತೀನಿ, ಚಾಮರಾಜಪೇಟೆ ಕಡೆ. ಆದ್ರೆ ನಿನ್ ಬಿರಿಯಾನಿ ತಿನ್ನಲ್ಲ. ನಂದಲ್ಲ ಸರ್. ಅದೇ ನೀ ಮಾಡ್ಕೊಬರ ಕಾಗೆ ಬಿರಿಯಾನಿ ತಿನ್ನಲ್ಲ. ಹೋಗಿ ತಿನ್ಕೋತೀನಿ. ಈಗ ಪ್ರಶ್ನೆ ಕೇಳಿದ್ರೆ ಕಪಾಲ್ ಕೊಡಿಲ್ಲ. ನೀವು ಯಾಕೆ ಯಾವಾಗಲೂ ಕಪಾಲ ಕೊಡಿತೀರಾ? ಒಂದ್ಸಲಿ ಅಂತ ಕಿಸ್ ಕೊಡಿ. ಕಪಾಲಕ್ಕೆ ಯಾವಾಗಲೂ ಹೊರಿಬಾರ್ದು, ಒಂದ್ಸಲಿ ಅಂತ. ಅದೆಲ್ಲ ಮನೇಲಿ ಕೊಟ್ಕೋತೀನಿ ನಾನು. ಈಗ ಕಮ್ ಟು ದ ಪಾಯಿಂಟ್. ಸರ್ ನಿಮ್ಮ ಮೊದಲ ಪ್ರಶ್ನೆ ಸರ್ ಇನ್ನೂ ಬಂದಿಲ್ಲ. ಒಂಚೂರು ಹಾಕು. ಹಾ ಸರ್, 2024 ತುಂಬಾ ವೈರಲ್ ಆದ ಡೈಲಾಗ್ ಯಾವುದು? ಪ್ರಾರಂಭ ಮುಂಡೆ ಅದು. ಸಾರಿ ಸರ್, ಸ್ವಲ್ಪ ಕಣ್ಣು ಅದು ಬೆಳಗ್ಗೆ ಎದ್ಬಿಟ್ಟಿಲ್ಲ ಲೇಟ್. ತುಂಬಾ ವೈರಲ್ ಆದ ಸೋಷಿಯಲ್ ಮೀಡಿಯಾ ಡೈಲಾಗ್ ಯಾವುದು? ಆಪ್ಷನ್ಗಳು. ಯಾಕೆ ಸರ್ ನಿಮ್ಗೆ ಆಪ್ಷನ್? ನಾವು ಬೇರೆದು ಹೇಳ್ತೀವಿ ಬಿಡಮ್ಮ. ಓಕೆ ಸರ್, ಈಗ ಆಪ್ಷನ್ಸ್ ಬಂದು ಈ ತರ ಇದೆ. ನಮ್ಮ ಮನಸ್ಸು ಒಳ್ಳೇದ್ ಮಾಡಿದ್ರೆ ಷಡ್ಗೋಗೋಣ ಬಾ, ಚಟಪಟ ಚಟಪಟ ಒನ್ ಮೋರ್ ಅನ್ಬೇಕು, ಶ್ರಮ ಪಡ್ಬೇಕು, ಶ್ರಮ ಪಡ್ಬೇಕು, ಷಡ್ಗೋಗೋಣ, ಒಳ ತಿನ್ನೋಳು, ಶ್ರಮ ಪಡ್ಬೇಕು ಸರ್. ಲ್ಯಾಪ್ಟಾಪ್ ಚಟಪಟ ಚಟಪಟ ನಮ್ಮ ಮನಸ್ಸು ಒಳ್ಳೇದ್ ಮಾಡತ್ತೆ, ಷಡ್ಗೋಗೋಣ. ಈಗ ಅದು ನಾನು ಎಲ್ಲ ಒಟ್ಟಿಗೆ ಹೇಳ್ಬಿಟ್ಟೆ ನಿಮ್ಗೆ. ಆಪ್ಷನ್ ಬೇರೆ ಬೇರೆ ಹೇಳ್ಬೇಕು, ಎಲ್ಲ ಕಲಸಿ ಮಸಾಲ ಮಾಡಿ ಹೇಳ್ಬೇಕು. ನಮ್ ಕಡೆ ಹೇಳ್ತಾರೆ ಇಷ್ಟು ಉದ್ದಕ್ಕೆ ಹೇಳ್ಬಿಟ್ರೆ ಒಸಿ ತುಂಡಾಕು ಒಸಿ ತುಂಡಾಕು ಒಸಿ ತುಂಡಾಕು ಅಂತಾಗ ನೀನು ಇಷ್ಟು ಉದ್ದ ಹೇಳ್ಬಿಟ್ಟಿದೆ. ಹೊಸಿ ತುಂಡಾಕಿ ಹೇಳು. ಒಸಿ ಗುಂಡು ಹಾಕೋ. ತುಂಡು ಅಂದ್ರೆ ಕತ್ತರಿಸಿ ತುಂಡು ಹಾಕಿ ಕೊಡು ಸ್ವಲ್ಪ ಶಾಂತಪ್ಪ ನನಗೆ. ಇದು ಆಪ್ಷನ್ ಎ, ನಮ್ಮ ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಏನಂತೀರಾ? ಆಪ್ಷನ್ ಬಿ, ಶೆಡ್ಗೋಗಣ ಬಾ. ಇನ್ನೂ ಶೆಡ್ ವಿಚಾರ ಮುಗಿದಿಲ್ವಾ? ಆಪ್ಷನ್ ಬಿ. ಆಪ್ಷನ್ ಸಿ, ಒನ್ ಮೋರ್ ಅನ್ಬೇಕು, ಚಟಾಪಟ ಚಟಾಪಟ. ಆಪ್ಷನ್ ಡಿ, ನೀನು ಬೇರೆ ಯವ್ವರ ಯಶಸ್ಸು ನೋಡಿ ಅಳಬೇಡ, ನೀನು ಕಷ್ಟಪಟ್ಟರೆ ನಿನ್ನ ಯಶಸ್ಸು ನೋಡಿ ಇಡೀ ಪ್ರಪಂಚವೇ ಸಂಭ್ರಮಿಸುತ್ತದೆ. ಶುಭರಾತ್ರಿ. ಏನಿದು ಎಲ್ಲ ಎರಡೆರಡು ಪದ ಒಂದು ದೊಡ್ಡದು ಸರ್? ಅದು ಎಲ್ಲ ಉದ್ದದಾಯ್ತು, ಎಲ್ಲ ಉದ್ದದ ನಂಗೆ ಕಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಚಿಕ್ಕದ್ ಮಾಡ್ಕೊಂಡು ಹೇಳ್ಬಿಟ್ಟಿದ್ದೀನಿ. ನೀವು ಯಾವುದು ಅಂತ ಗೊತ್ತಿರುತ್ತೆ, ಬಿಕಾಸ್ ನೀವು ಎಲ್ಲ ಕಡೆ ಕೇಳ್ತಾ ಇರ್ತೀರಾ. ಯಾವುದು ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡು ಮನೆಯಿಂದ ಬೀಗ ತಗೊಬಂದು ಇಲ್ಲಿ ಹಾಕಿ ಸರ್. ನೀವು ಇದಕ್ಕೆ ಲಾಕ್ ಮಾಡಿ ಹೇಳಿದ್ದು ನಾನು ಇಂಗ್ಲಿಷಲ್ಲಿ. ಇದು ಒಂದು ಗಂಡು ಹೇಳುತ್ತಲ್ಲ ಅದ ಅದೇ ಅಂತ ಹೇಳ್ತೀರಾ? ಯಾವುದು? ಅದೇ ಬೇರೆ ಪ್ರಪಂಚವೇ ಸಂಭ್ರಮ. ಪ್ರಪಂಚವೇ ಸಂಭ್ರಮ ಅದು ಅಲ್ಲ. ಮತ್ತೆ ಯಾವುದು? ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವರು. ಇದೇ 2024ರಲ್ಲಿ ಬಹಳ ಟ್ರೆಂಡ್ ಆಗಿರೋದು. ಹೌದಾ? ಹಾಡಾಗಿರೋದು, ಡ್ಯಾನ್ಸ್ ಆಗಿರೋದು, ಸಂಪತ್ತು ಅನ್ನವ ಇದ ಮಾತಾಡಿರೋದು. ಅದರಿಂದ ಇದು ಚೆನ್ನಾಗಿ ಗೊತ್ತು. ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವರು. ಏನಂತೀರಾ? ಇದೇ ಕರೆಕ್ಟ್ ಆನ್ಸರ್. ಶಾಂತಪ್ಪ, ಆಪ್ಷನ್ ಎ, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಏನಂತೀರಾ? ಅದನ್ನ ಲಾಕ್ ಮಾಡು. ನಿಮ್ಮ ಉತ್ತರ ಇವಾಗ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ಅಂತ ಹೇಳಕ್ಕಾಗಲ್ಲ. ಸರಿಯಾಗಿದೆ. ಗೆದ್ದಿದ್ದೀರಾ. ಏನಂತೀರಾ? ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಶಾಂತಪ್ಪ, ಈಗ ಎರಡನೇ ಪ್ರಶ್ನೆನ ಲ್ಯಾಪ್ಟಾಪ್ ಅಲ್ಲಿ ಹಾಕಿಲ್ಲ ಅಂದ್ರೆ ಲ್ಯಾಪ್ಟಾಪ್ ತಗೊಂಡು ತಲೆ ಮೇಲೆ ಹೊಡಿತೀನಿ. ಯಾಕಣ? ಸರ್, ಈ ಹಾಡನ್ನು ಕಂಡು ಹಿಡಿಯಿರಿ. ನಂದು ತುಂಬಾ ದೊಡ್ಡದು, ಅವನಿಗೆಂತ ನಿಂದು ಚಿಕ್ಕದು. ಇಲ್ಲ ನಿಮ್ದು ದೊಡ್ಡವು. ಇಲ್ಲ ಹೌದು. ಏನ್ರಿ ಇದು ದೊಡ್ಡದು ಚಿಕ್ಕದು ನಂದು ನಿಂದು? ಏನ್ ಬಹಳ ಚೀಪಮ್ಮ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ನಿಮ್ಮ ಉತ್ತರ ಸರಿಯಾಗಿದೆ. ಉತ್ತರನ ಚೀಪ್ ಸಾಂಗ್ ಅಂತನಾ? ಆಪ್ಷನ್ ಇಲ್ದೆ ಗೆದ್ಬಿಟ್ನಾ? ಚಿಪ್ಸ್ ಕೊಡ್ಲೇಬೇಕು. ಚಿಪ್ಸ್ ಯಾಕೆ ಸರ್? ಚಿಪ್ಸ್ ಜೊತೆ ಹಿಂಗಿಬ್ರು ಡ್ಯಾನ್ಸ್ ಮಾಡೋಣ ಸರ್. ಹಿಂಗೆ ಹಿಂಗಿಂಗೆ. ಹೌದು, ಹಿಂಗಿಂಗೆ.
ಇದನ್ನು ನಾವು ಚಿಕ್ಕವರಿರ್ಬೇಕಾದ್ರೆ ಕೇಳಿದ್ದು ಹಳೆಯ ಸಾಂಗು. ನಮ್ಮ ಪಕ್ಕದಲ್ಲಿ ಶ್ವಾರದ ಬೆಳೆದು ಬಿಟ್ಟಿದ್ದ ಒಬ್ಬ, ಓ ಇನ್ನೊಬ್ಬ ಪಕ್ಕದಲ್ಲಿ ತೊಂಡೆಕಾಯಿ ಬೆಳೆದು ಬಿಟ್ಟಿದ್ದ. ಆವಾಗಲೇ ಈ ಡೈಲಾಗ್ ಕೇಳಿದೆ, ಲೋ ತಂಕ್ ಬಿಗಡಿ ಮಲ್ಲಪ್ಪ, ನಿಂದು ಚಿಕ್ಕದು ನಮ್ದು ದೊಡ್ಡದು. ದೊಡ್ಡದು ನಮ್ದು ದೊಡ್ಡದು ನಿಂದು ಚಿಕ್ಕದು ಅಂದ್ರೆ ಇದು ತೊಂಡೆಕಾಯಿ ಚಿಕ್ಕದು, ಸೋರೆಕಾಯಿ ದೊಡ್ಡದು. ಅದು ಆ ಟೈಮಲ್ಲಿ ಹೇಳ್ಬಿಟ್ಟಿದ್ದ. ಈಗ ಮೂರನೇ ಪ್ರಶ್ನೆ ಶಾಂತಪ್ಪ ಹಾಕ್ತದಾನೆ ಸರ್. ಸರ್ ನೋಡಿ ಸರ್, ಸರ್ ಅವನಿಗೆ ಹೋಗಿರಿ ಸರ್ ಶಾಂತಪ್ಪಂಗೆ. ಏಯ್ ಶಾಂತ ಥೂ ಥೂ ಬಿಡಮ್ಮ. ಸರ್ ಈ ಪದಗಳನ್ನ ಫೋಕಸ್ ಮಾಡಿ ಡಿಕೋಡ್ ಮಾಡಿ. ಇದು ಪದಗಳು ಬಂದು ಈ ತರ ಇದೆ. ಆಪ್ಷನ್ ಎ ಫ್ರಸ್ಟ್ರೇಷನ್. ಏಯ್ ಪ್ರಶ್ನೆ ಏನಮ್ಮ? ಸರ್ ಈ ಪದನ ಈ ಕಂಡಿಡ್ಬಿಟ್ಟು ಡಿಕೋಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಓ ಅಲ್ವಾ, ಹಾಗಾದ್ರೆ ಮೊದಲನೇದು ಆಪ್ಷನ್ ಎ ಫ್ರಸ್ಟ್ರೇಷನ್, ಆಪ್ಷನ್ ಬಿ ಫಾರ್ಮುಲಾ, ಆಪ್ಷನ್ ಸಿ ಫ್ರಾಕ್ಚರ್, ಆಪ್ಷನ್ ಡಿ ಫಾರ್ಚುನೇಟ್. ಇದೇನಮ್ಮ ಇದು ಎಲ್ಲ ಫ್ರಸ್ಟ್ರೇಟ್, ಫಾಸ್ಫೇಟ್, ಫಾರ್ಮುಲಾ, ಫ್ರಾಕ್ಚರ್, ಫಾರ್ಚುನೇಟ್. ಅದೇ ಸರ್, ಇದನ್ನ ಫೋಕಸ್ ಮಾಡಿ ಡಿಕೋಡ್ ಮಾಡಬೇಕು. ಇಲ್ಲಾಂದ್ರೆ ನನಗೆ ಇದು ಆಟ ಆಡಕ್ ಆಗಲ್ಲ, ನನಗೆ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಆಟದಿಂದ ಎದ್ಬಿಟ್ಟು ಮನೆಗೆ ಹೋಗ್ಬೇಕು. ಈ ಥರ ಅದನ್ನೆಲ್ಲ ಹೊರತರಿಸ್ಕೊಂಡು CFL ಕಳಿಸಿದೀವಿ, ಬೇಕಾದ್ರೆ ಬಂದ್ಮೇಲೆ ಹೇಳ್ತೀನಿ. ಆಟಕ್ಕೆ ನೀವು ಸೋತಿದ್ದೀರಾ, ಆಟದಲ್ಲಿ ನೀವು ಸೋತಿದ್ದೀರಾ, ನೀವು ಮನೆಗೆ ಹೋಗ್ಬೋದು. ಹೆಂಗೆ ಕೇಳಿಸ್ತೈತೆ ಗೊತ್ತಾ ನನಗೆ ಇದನ್ನೆಲ್ಲ ನೋಡಿದ್ರೆ. ಮೊನ್ನೆ ಯಾರೋ ಪಾಪ ಭಾಳ ಫ್ರಸ್ಟ್ರೇಷನಲ್ಲಿ ಅಲ್ಲಿ ಏನೋ ಹೇಳ್ಬಿಟ್ಟು ತಗೊಂಡವ ಸೌದದಿಂದ ಹೊರಗಡೆ ಕರ್ಕೊಂಡೋಗಿ ಪೊಲೀಸ್ನವ್ರು 2-3 ಗಂಟೆ ಟೈಮ್ ಸುತ್ತಿದ್ರಲ್ಲ, ಅದು ಫ್ರಸ್ಟ್ರೇಷನ್ನು. ಆಮೇಲೆ ಇನ್ನೊಬ್ಬ ಫಾರ್ಮುಲಾ ಕಂಡು ಹಿಡಿತೀನಿ ಅಂದ್ಬಿಟ್ಟು ಯಾರೋ ಡ್ರೋನು ತೆಗೆದವ್ ನೀರಿಗೆ ಹಾಕ್ಬಿಟ್ಟು ಢಮಾರ್ ಅಂತ ಬ್ಲಾಸ್ಟ್ ಆಗಿ ಬೆಂಕಿ ಎಲ್ಲ ಬಂತು ಅದರಲ್ಲಿ ಸರ್. ಅವನು ಅವತ್ತು ಭಯ ಆಗ್ಬಿಟ್ಟು ನನಗೆ, ಬೆಂಕಿ ಎಲ್ಲ ಬಂತು. ಅವನು ತಗೊಂಡೋಗಿ ಪೊಲೀಸ್ನವರು ಕಸ್ಟಡಿಗೆ ತಗೊಂಡು ಆಮೇಲೆ ಬಿಟ್ರು. ಆಮೇಲೆ ಮೊನ್ನೆ ಯಾರ ಮೊಟ್ಟ ಹೊಡೆದ್ರು, ಆಸಿಡ್ ಹಾಕ್ಬಿಟ್ರು, ಫ್ರಾಕ್ಚರ್ ಆಗ್ಬಿಟ್ಟೈತೆ ಅಂತ. ಅದು ಫ್ರಾಕ್ಚರ್ ಅಂತಿದ್ರು. ಅದರಿಂದ ಏನಿದೆಲ್ಲ ಫಾರ್ಚುನೇಟ್ ಆಗಿ ಆಗ್ತಾ ಇದೆಯಲ್ಲ. ಡಿಸೆಂಬರ್ ಆಗ್ತಿರೋದ್ರ ಬಗ್ಗೆ ಎಲ್ಲ ಇಷ್ಟಾಗಿ ಫೋಕಸ್ ಮಾಡಿ ಡಿಕೋಡ್ ಮಾಡಿ ಫಾರ್ಚುನೇಟ್ ಆಗಿ ಹೇಳ್ಬಿಟ್ರಲ್ಲ ಸರ್ ನೀವು. ಅದಕ್ಕೆ ದಟ್ ಈಸ್ ರಾಮಯ್ಯ. 24 ಗೋಯಿಂಗ್ 25 ಕಮಿಂಗ್. ಆಗ್ಲೂ ನಾನೇ CM. ಸ್ಲಿಪ್ ಡಿಸ್ಕ್ ತಿಳ್ಕೊಂಬಿಡು. ಅದಕ್ಕೆ ನೀನು ಇವಾಗ ಅದೇನೋ F ಅಂತಿಲ್ಲ, F ಫಾರ್ ಫೈರ್, ಫೈರ್ ಬ್ರ್ಯಾಂಡ್, ಫ್ಯೂಚರ್, ಫಾರ್ಚುನರ್, ಫ್ರಾಕ್. ಏನಮ್ಮ ನಗ್ತಾ ಇದೆ ಸರ್? ಅದು ಕೊನೆಲ್ಲ ಅದೇನು ಗೊತ್ತಾ, ನಾವು ಜೋಶಲ್ಲಿ ಮಾತಾಡ್ಬೇಕಾದ್ರೆ ಎಕ್ಸ್ಟ್ರಾ ಬಂದ್ಬಿಡ್ತಾವಲ್ಲ, ಸುಮ್ಮನೆ ಹೇಳೋದು ಹೇಳ್ಬಿಡ್ಬೇಕು. ಆಮೇಲೆ ಎಡಿಟ್ ಆ್ಯಂಡ್ ಕಟ್ಟಿಂಗ್ ಜಸ್ಟ್ ಕಟ್ ಇಟ್ ಆ್ಯಂಡ್ ಲಿವ್ ಇಟ್. ಓನ್ಲಿ ಸ್ಟ್ರಾಂಗ್ ಆಗಿರೋ ಕಂಟೆಂಟ್ನ ಇಟ್ಕೋಬೇಕು. ಓಕೆ ಸರ್, ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣವಾ ಇಲ್ಲ ನಮ್ಮ ಮನೆಗೆ ಹೋಗೋಣವಾ? ಇನ್ನೊಂದು ಪ್ರಶ್ನೆಗೆ ಹೋಗಮ್ಮ. ಎಸ್ ಸರ್, ಈ ಒಗಟನ್ನ ಪೂರ್ಣಗೊಳಿಸಿ, ಈ ಒಗಟನ್ನ ಬಿಡಿಸಿ. ನನ್ನ ಸರ್ವಿಸ್ನಲ್ಲಿ ಎಂತೆಂಥ ಗಾಳಿ ಗಂಟೆ ಬಿಡಿಸ್ಬಿಟ್ಟಿದ್ದೀನಿ. ನೀವು ಬಿಡಿ ಸರ್. ಇಂಥ ಒಗಟನ್ನ ಬಿಡಿಸಿ 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 ಅವರೇಕಾಯಿ ಸುಲ್ದು ಎಸಿತಾರಲ್ಲ ಸಿಪ್ಪೆ, ಹಂಗೆ ಎಸ್ಬಿಟ್ಟಿದ್ದೀನಿ. ಅದು ಯಾವ ಒಗಟ ಕೇಳು? ದ ಒಗಟು ಈಸ್ ಮೂಡದಲ್ಲಿ ಮುಳುಗಿ ಈಡಿದಲ್ಲಿ ಇಳಿತಾ ಇರೋ ಗುಮ್ಮೋಟಗರು ಯಾರು? ನಿನಗೆ ತಲೆ ಇದೆಯೇನ್ರಿ? ನಿಮಗೆ ಎಲ್ಲ ಪ್ರಶ್ನೆ ಕೇಳ್ಕೊಂಬಂದ ಸುತ್ತಿ ಬಳಸಲಿಗೆ ಮೂಢ, ಈಡಿ, ಗುಮ್ಮಟಗರು. ಇನ್ನೊಂದ್ಸರಿ ಏನಾದರೂ ಮೂಡ ಗೀಡ ಅಂತಂದ ತೆಗೆದವ ಹೊಡೆದ್ಬಿಡ್ತೀನಿ ನೋಡು. ನಾನು ಮೂಡ್ ಚೇಂಜ್ ಹಾಕಿಂತ ಮುಂಚೆ ಕಳ್ಸ್ಕೊಬಿಡು, ಇಲ್ಲಾಂದ್ರೆ ನಾನು ಕಳ್ಸ್ಕೊತೀನಿ. ನಾನೇ ಕಳ್ಸ್ಕೋಬೇಕು? ನಾನು ಇದು ಶೋ ಮಾಡ್ತಾ ಇದ್ದೀನಿ, ಇನ್ನು ತುಂಬಾ ಜನ ಗೆಸ್ಟ್ ಬರ್ತಾರೆ, ಕಳ್ಸ್ಕೊಳಕ್ಕಾಗಲ್ಲ. ಲ್ಯಾಪ್ಟಾಪ್ ಬೇಡ, ಅದು ನಮ್ದು ಕಾಸ್ಟ್ಲಿ ಲ್ಯಾಪ್ಟಾಪ್. ಚಂದ್ರಪ್ಪ ನಿಂತಾನೆ ಅದು ಲ್ಯಾಪ್ಟಾಪ್. ಸೋತಿದ ಮೇಲೆ ಒಪ್ಕೊಂಡ್ಬಿಟ್ಟು ಹೋಗ್ಬಿಡಿ ಸರ್. ಮೂಡ ಗೀಡ ಈಡಿ ಫ್ಯೂಚರ್ CM ಕುರ್ಚಿ, ಅದೇನೋ ಆ ತಾಳ ತಮಟಕಾಯಿ ಅಂತ ಬಂದ್ರೆ ಹೊಡೆದ್ಬಿಡ್ತೀನಿ ಕಪ್ಪಲ್ಗೆ. ಹೋಗ್ಬೋದು ನೀವು. ಬಾಯ್, ನಮಸ್ಕಾರ. ಬಾಯಿಗಿಟ್ಟಾಕ ಹೋಗು.